ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತುಂಬಾ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡೋವಂಥ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ದೆ. ಅದೇ ಪಾಯಿಂಟಿಂದ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೋತೀನಿ. ಚೈನ್ ಆದಮೇಲೆ ನಾನಿವಾಗ ಮತ್ತೆ 2 ಚೈನ್ಗಳನ್ನ ಹಾಕೋತೀನಿ. ಇವತ್ತಿನ ಡಿಸೈನ್ಗೆ ನಾನು ತೊಗೊಂಡಿರೋದು 6 ಎಳೆ ದಾರ. 2 ಚೈನ್ ಹಾಕಿ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಪಕ್ಕದಲ್ಲೇ ಇಲ್ಲಿ ನಾನು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಇದೊಂದು ಸೆಲ್ಫ್ ಡಿಸೈನ್ ಅಂತಲೇ ಹೇಳ್ಬೋದು. ಅಂದರೆ ಸೆಲ್ಫ್ ಕಲರಲ್ಲೇ ಮಾಡಿರೋವಂಥದ್ದು. ಸ್ಯಾರಿನಲ್ಲಿ ಯಾವ ಕಲರ್ ಇದೆಯೋ ಅದೇ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿರೋವಂಥ ಡಿಸೈನ್ ಇದು. ಸೊ ಇತ್ತೀಚೆಗೆ ಸೆಲ್ಫ್ ಕಲರ್ ಸ್ಯಾರೀಸು ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ. ಜೊತೆಗೆ ಕುಚ್ಚು ಅಷ್ಟೇ, ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲೇ ಅವರು ಸೆಲ್ಫಲ್ಲೇ ಅವರು ಡಿಸೈನ್ನ ಮಾಡಿಸ್ಕೋತಾರೆ. ಸೊ ಹಾಗಾಗಿ ಇವತ್ತು ಮಾಡಿ ತೋರಿಸ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಪಕ್ಕನೇ ನಾನು ಡಬಲ್ ಕ್ರೋಶೇಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ನಾನು ಗ್ಯಾಪನ್ನು ಕೊಡ್ದೇಲೆ ನಾನು ಡಬಲ್ ಕ್ರೋಶೇನ ಪಕ್ಕನೇ ವರ್ಕನ್ನು ಮಾಡ್ಕೋತಾ ಇರೋವಂಥದ್ದು. ನೋಡಿ, ಪಕ್ಕನೇ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇದಕ್ಕೆ ಬೇಕಾಗಿರೋದು ನಾವು ಮೇಂಟೈನ್ ಮಾಡೋವಂಥದ್ದು, ಲೆಂತ್ ಮೇಂಟೈನ್ ಮಾಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪಕ್ಕನೇ ವರ್ಕ್ ಮಾಡ್ತಾ ಲೆಂತ್ ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 7 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೋತೀನಿ. ಈ 3 ಚೈನು ನೋಡಿ ಇಲ್ಲಿ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ, ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ಎಲ್ಲೂ ಕೂಡ ನಾವು ಲಾಕನ್ನು ಮಾಡಬಾರ್ದು. ಇವಾಗಲೂ ಅಷ್ಟೇ ಪಕ್ಕನೇ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಒಂದು ಬಾಕ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಒಂದು ಬಾಕ್ಸ್ಗೆ ನಾವು 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಅದು ಕೂಡ ಪಕ್ಕನೇ ವರ್ಕ್ ಮಾಡ್ಕೋಬೇಕು. ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಡಬಲ್ ಕ್ರೋಶೆ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಹಾಕಿರ್ತೀನಿ. ವೆಬ್ಸೈಟ್ನ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಎಲ್ಲನೂ ಸಿಗುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಆಲ್ ಓವರ್ ಇಂಡಿಯಾ ಕೂಡ ಇರುತ್ತೆ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆ ಆದಮೇಲೆ ಇವಾಗ ನಾನು ಒಂದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಸಿಲ್ವರ್ ಕಲರ್ ಬೀಡನ್ನ ನಾನು ತೊಗೊಂಡಿರುವಂಥದ್ದು. ಬೀಡ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದು ಯಾರಾದರೂ ನಿಮಗೆ ಇದನ್ನು ನಾರ್ಮಲ್ ಬೀಡ್ ಬೇಡ ಅಂತಾರಲ್ವ, ಅಂಥವ್ರಿಗೆ ಹಾಕ್ಕೊಡ್ಬೋದು. ನೋಡಿ, ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾನು ಲಾಕ್ ಮಾಡಿಕೊಂಡೆ. ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಈ ರೀತಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1. ಸೊ ನೋಡಿ ಈ ರೀತಿ ಬರುತ್ತೆ. ಇವಾಗಲೂ ಅಷ್ಟೇ 7 ಡಬಲ್ ಕ್ರೋಶೇನ ಮಾಡ್ಕೊಳ್ಳಿ. ಸೊ ಇಲ್ಲಿ 7 ಬೇಕಾದರೂ ಮಾಡ್ಬೋದು, 6 ಬೇಕಾದರೂ ಮಾಡ್ಕೋಬೋದು. ನಿಮಗೆ ಏನಾದರೂ ಗ್ಯಾಪ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ 7 ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಮಗೆ ನಾರ್ಮಲ್ ಗ್ಯಾಪೇ ಇರಲಿ ಅಂತ ಅಂದರೆ ನೀವು 6 ಡಬಲ್ ಕ್ರೋಶೆಗಳನ್ನ ಕೂಡ ವರ್ಕನ್ನು ಮಾಡ್ಕೋಬೋದು. ನೋಡಿ, ಆದಷ್ಟು ಈ ರೀತಿ ಪಕ್ಕನೇ ವರ್ಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಸ್ಯಾರಿನಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತು ಅಂತ ಅಂದರೆ ಡಿಸೈನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಯೂಶಲಿ ಇದಕ್ಕೆ 6 ಡಬಲ್ ಕ್ರೋಶೆ ಚೆನ್ನಾಗಿರುತ್ತೆ. ಬಟ್ ನೀವು 7 ಡಬಲ್ ಕ್ರೋಶೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಪಕ್ಕನೇ ಬರಬೇಕು. ಎಲ್ಲೂ ಕೂಡ ಗ್ಯಾಪನ್ನು ಕೊಡಬಾರ್ದು ನಾವು. ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ 3 ಚೈನು ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 6 ಡಬಲ್ ಕ್ರೋಶೆ ಅಷ್ಟೇ ಮಾಡ್ಕೊಂಡಿರೋ ಅಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೇನಾದರೂ ಗ್ಯಾಪ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ 7 ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಬಟ್ ಇವತ್ತಿನ ಡಿಸೈನಲ್ಲಿ ನಾನು ಮಾಡಿರೋ ಅಂಥದ್ದು 6 ಡಬಲ್ ಕ್ರೋಶೆಗಳು ಅಷ್ಟೇ. ನೋಡಿ, ಒಂದು ಕಡೆ 3 ಚೈನ್ ಬರುತ್ತೆ, ಒಂದು ಕಡೆ ಬೀಡ್ ಬರುತ್ತೆ. ಇದೇ ಥರ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು. ಸೊ ನೋಡಿ, ಒಂದು ಬೀಡು, ಒಂದು ಕಡೆ 3 ಚೈನು, ಒಂದು ಬೀಡು, ಒಂದು ಕಡೆ 3 ಚೈನು, ಈ ರೀತಿ ಬರುತ್ತೆ. ನೋಡಿ, ಇದೆಲ್ಲ ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಸೊ ಸಿಲ್ವರ್ ಬೀಡ್ ಅಂತೂ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾ ಇತ್ತು.
ಫ್ರೆಂಡ್ಸ್ ಏನೇನು ನೋಡ್ತಾ ಇದ್ದೀರಾ 3 ಚೈನ್ ಇರೋ ಕಡೆ ನಾನು ಕುಚ್ಚನ್ನು ಹಾಕಿದ್ದೀನಿ. ಕುಚ್ಚನ್ನ ಹಾಕೋದಕ್ಕೂ ಅಷ್ಟೇ ಬರೀ ಬೇಬಿ ಕುಚ್ಚು ಹಾಕಿರೋ ಅಂಥದ್ದು. ನಾನು ಬರೀ 120 ದಾರ ತೊಗೊಂಡಷ್ಟೇ ನಾನು ಕುಚ್ಚು ಹಾಕಿರೋದು. 120 ಡಬಲ್ ಮಾಡಿದಾಗ 240 ಆಗುತ್ತೆ. ಸೊ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂತಂದರೆ ಯೂಶ್ವಲಿ 250 350ವರೆಗೂ ಚಾರ್ಜ್ ಮಾಡ್ತಾರೆ. ನಾನಿಲ್ಲಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿರೋದ್ರಿಂದ ನಾನು ಈ ಡಿಸೈನ್ಗೆ 350 ನಾನು ಚಾರ್ಜ್ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಕೂಡ ನೀವು ಮಾಡ್ಕೋಬೋದು, ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು. ಆ್ಯಂಟಿಕ್ ಯೂಸ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ತುಂಬ ಸಿಂಪಲ್ ಆಗಿದೆ. ಒಂದ್ಸತಿ ಟ್ರೈ ಮಾಡ್ಬೋದು. ಹಾಗೆಯೇ ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.